ದಿನಾಂಕ 23/7/2024 ಸ್ಥಾನೀಯ ನಿವಾಸಿಗರ ಹಾಗೂ ಕನ್ಯಾ ಶಾಲೆ ಮುಖ್ಯೋಪಾಧ್ಯಾಯರ ಮನವಿಯಂತೆ ವಾರ್ಡ್ ನಂಬರ್ 13 ಮಹಮ್ಮದಿಯಾ ಮಸ್ಜಿದ್ ಹಾಗೂ ಈಶ್ವರ ದೇವಸ್ಥಾನ ನಡುವೆ ಇರುವ ಜಿಯೋ ನೆಟ್ವರ್ಕ್ ಟವರ್ ತೆರವುಗೊಳಿಸಲು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಲಿಂಗಸುಗೂರು ಘಟಕದ ವತಿಯಿಂದ ಮಾನ್ಯ ಮುಖ್ಯಾಧಿಕಾರಿಗಳು ಪುರಸಭೆ ಲಿಂಗಸುಗೂರು ಇವರಿಗೆ ಅರ್ಜಿ ಸಲ್ಲಿಸಲಾಯಿತು. ನೆಟ್ವರ್ಕ್ ಟವರಿನ ಜನರೇಟರ್ ಘರ್ಷಣೆಯಿಂದ ಸ್ಥಾನೀಯರ ಮನೆಗಳು ಸಹ ವೈಬ್ರೇಟ್ ಆಗುತ್ತಿದ್ದು, ಅದರ ಶಬ್ದದಿಂದ ಹಿರಿಯ ನಾಗರಿಕರಿಗೆ ತೊಂದರೆ ಹಾಗೂ ನೆಟ್ವರ್ಕ್ ಟವರ್ನಿಂದ ಆಗುವ ರೇಡಿಯೇಷನ್ನಿಂದ ಮಕ್ಕಳ ಬೆಳವಣಿಗೆಗೆ ತೊಂದರೆಯಾಗುತ್ತಿದೆ. ಈ ನೆಟ್ವರ್ಕ್ ಟವರ್ ಮಂಗಗಳ ತಾಣ ಆಗಿದ್ದು, ಶಾಲೆಗೆ ಹೋಗುವ ಮಕ್ಕಳಿಗೆ ಕಿರಿಚಾಡುತ್ತದೆ. ಈಶ್ವರ ದೇವಸ್ಥಾನಕ್ಕೆ ಹೋಗುವ ಭಕ್ತಾದಿಗಳಲ್ಲಿ ಭಯದ ವಾತಾವರಣ ಉಂಟುಮಾಡಿದೆ. ಸದರಿ ಮಂಗಗಳು ಸ್ಥಾನೀಯರ ಮನೆಯಿಂದ ಹಣ್ಣು ಹಂಪಲು, ತರಕಾರಿ, ಕಿರಾಣಿ ಸಾಮಗ್ರಿಗಳನ್ನು ದೋಚಿಕೊಂಡು ಹೋಗುತ್ತವೆ. ಸದರಿ ವಾರ್ಡಿನ ಚಿಕ್ಕ ಮಕ್ಕಳಿಗೆ ಹಿಡಿದು ಕಚ್ಚಾಡುತ್ತದೆ. ಮಕ್ಕಳನ್ನು ಮನೆಯ ಹೊರಗಡೆ ಬರಲಾರದಂತೆ ಭಯ ಉಂಟಾಗಿರುತ್ತದೆ. ಸದರಿ ಮಂಗಗಳಿಂದ ಚಿಕ್ಕ ಮಕ್ಕಳ ಜೀವಕ್ಕೆ ಹಾನಿಯಾಗುವ ಸಂಭವ ಇರುತ್ತದೆ. ನೆಟ್ವರ್ಕ್ ಟವರ್ನ ರೇಡಿಯೇಷನ್ನಿಂದ ಮಕ್ಕಳಲ್ಲಿ ಬೆಳವಣಿಗೆ ಹಾಗೂ ವೃದ್ಧರಲ್ಲಿ ಆರೋಗ್ಯದ ತೊಂದರೆಯಾಗುತ್ತಿದ್ದು, ಈ ವಿಷಯವ ಕುರಿತು ಸದರಿ ಪ್ಲಾಟಿನ ಮಾಲೀಕರಿಗೆ ವಿಚಾರಿಸಿದಾಗ ಅವರು ಇದರ ಬಗ್ಗೆ ಮನವಿ ಪತ್ರ ಕೂಡ ಕೊಟ್ಟಿದ್ದು, ತಮ್ಮ ಪ್ಲಾಟಿನಲ್ಲಿ ಹಾಕಿಸಲಾದ ನೆಟ್ವರ್ಕ್ ಟವರ್ ಅನ್ನು ತೆರವುಗೊಳಿಸಲು ಕಲಬುರಗಿ ಹೆಡ್ ಆಫೀಸಿಗೆ ಮನವಿ ಪತ್ರ ಸಲ್ಲಿಸಿದ್ದು, ಜಿಯೋ ನೆಟ್ವರ್ಕ್ ಟವರ್ನವರು ಯಾವುದೇ ತರಹದ ಉತ್ತರ ನೀಡದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ತಿಳಿದುಬಂದಿದೆ. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಲಿಂಗಸುಗೂರು ಘಟಕದವರು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳಕ್ಕೆ ಕರೆಸಿ ಪರಿಶೀಲನೆ ಮಾಡಲು ಆಗ್ರಹಿಸಿದ್ದು, ಸ್ಥಳ ಪರಿಶೀಲನೆಗೆ ಪುರಸಭೆ ಕಿರಿಯ ಕಾರ್ಯನಿರ್ವಾಹಕರು, ಪ್ಲಾಟಿನ ಮಾಲೀಕರು, ಸ್ಥಳೀಯರು ಹಾಗೂ ಜಿಯೋ ನೆಟ್ವರ್ಕ್ ಟವರ್ನ ಸಹಾಯಕ ಕಾರ್ಯನಿರ್ವಾಹಕರೊಡನೆ ಮಾತನಾಡಿ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಆದಷ್ಟು ಬೇಗನೆ ಈ ಟವರ್ ಅನ್ನು ತೆರವುಗೊಳಿಸಬೇಕು ಎಂದು ತಿಳಿಸಿದರು.